ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯೋ ನನ್ನ ಜೊತೆಲಿ ಮಲಗಿದಾಳೆ, ಪಕ್ಕದಲ್ಲಿ ಮಲಗಿದಾಳೆ. ದೇವ್ರ, ಅಯ್ಯೋ ದೇವ್ರ, ನನ್ ಕಾಪಾಡಪ್ಪ, ನನ್ನ ಕಾಪಾಡಪ್ಪ. ಇವಳು ನನ್ನ ಪಕ್ಕ ಬಂದ್ ಮಲ್ಕೊಂಡ್ಬಿಟ್ಟಿದ್ದಾಳೆ. ನೀವೆಂದು ನನ್ನ ಕಾಪಾಡ್ಬೇಕು ದೇವ್ರೆ. ಈ ನನ್ ಮಗನ್ ಪಕ್ಕ ಪ್ರೀತಿಯಿಂದ ಬಂದ್ ಮಲ್ಕೊಂಡ್ರೆ ಎಲ್ರು ಮುಂದೆ ನನ್ ಮರ್ಯಾದೆ ಕಳಿಯಕ್ ನೋಡ್ತಿದ್ದಾನೆ. ಅತ್ತೆ, ಅಜ್ಜಿ, ರುಕ್ಕು, ಬನ್ನಿ, ನನ್ನ ಕಾಪಾಡಿ. ಅತ್ತೆ, ಅತ್ತೆ. ಅಯ್ಯೋ ಬಾಲ, ಏನಾಯ್ತು? ಯಾಕಂತ ಹೊಡಿತಾ ಇದ್ಯಾ? ಅಜ್ಜಿ, ಇಲ್ಲಿ ನೋಡಿ, ದಿವ್ಯಾ ನನ್ನ ಪಕ್ಕ ಬಂದ್ ಮಲ್ಕೊಂಡ್ಬಿಟ್ಟಿದ್ದಾಳೆ. ಎಲ್ಲಿ? ಇಲ್ಲ. ಮಾವ, ಏನಾಗಿದೆ ನಿನ್ಗೆ? ಇಲ್ಲಿ ಯಾರು ಇಲ್ಲ. ಏ, ಇಲ್ಲ ಇದ್ಲು, ನನ್ ಪಕ್ಕನೆ ಮಲಗಿದ್ಲು. ಬಾಲ, ವಯಸ್ಸಾಗಿರೋದ್ ನನಗ ನಿನಗ? ಹರಳು ಮರಳು ನನಗ ನಿನಗ? ಏ ಇಲ್ಲ ಅಜ್ಜಿ, ಪ್ರಾಮಿಸ್ ಇಲ್ಲ ಇದ್ಲು. ನನ್ ಗಾಬರಿ ಬಿದ್ದೆ ಅಲ್ವಾ ಅಷ್ಟು ಜೋರ ಕೂಗಿದ್ದು. ಇಲ್ಲ ಬಾಲ, ನೀನೇನೋ ತಪ್ಪು ತಿಳ್ಕೊಂಡಿದ್ಯಾ ಅಂತ ಅನ್ನಿಸ್ತಿದೆ. ಏ ಇಲ್ಲ ಅತ್ತೆ. ಏನ್ ಬೆಳ್ಬೆಳ್ಗೆನೆ ಗಲಾಟೆ? ನಿದ್ದೆ ಮಾಡೋಕು ಬಿಡಲ್ಲ. ನೀನು ಮಾವನ್ ಪಕ್ಕ ಮಲ್ಗಿದ್ದೇನೆ. ಏನು? ನೀನು ಮಾವನ್ ಪಕ್ಕ ಬಂದು ಮಲ್ಗಿದ್ಯಾ? ಏನು? ಏನಂದ? ಇನ್ನೊಂದ್ಸಲ ಹೇಳು. ನಾನು ಇವನ್ ಪಕ್ಕ ಮಲ್ಗದ? ನನಗಿನ್ನೂ ಅಂತ ಗತಿ ಬಂದಿಲ್ಲಪ್ಪ. ಮತ್ತೇನು ಹೇಳ್ತಿದ್ದಾನೆ ನೀನ್ ಇಲ್ಲಿ ಮಲಗಿದ್ದೆ ಅಂತ? ಹೌದಾ ಬಾಲ? ನಾನು ನಿನ್ ಜೊತೆ ಮಲ್ಗಿದ್ನ? ಅಲ್ಲಿಗೆ ನಿನ್ ಮನ್ಸಲ್ಲಿ ಇನ್ನೂ ನನ್ ಮೇಲೆ ಪ್ರೀತಿ ಇದೆ ಅಂತ ಆಯ್ತು. ಇಲ್ಲ ಇಲ್ಲ, ಹಾಗೇನಿಲ್ಲ. ಓ, ಈಗ ಅರ್ಥ ಆಗ್ತಿದೆ. ಮೋಸ್ಟ್ಲಿ ನಿನ್ ಪಕ್ಕದಲ್ಲಿ ನಾನಿದ್ದೆ ಅಂತ ನೀನ್ ಕನ್ಸ್ಕೊಂಡಿದ್ಯಾ ಅನ್ಸುತ್ತೆ ಅಲ್ವಾ? ಸುಳ್ಳು ಹೇಳ್ಬೇಡ ನೀನು. ನೀನ್ ಇಲ್ಲೇ ನನ್ ಪಕ್ಕ ಮಲಗಿದ್ದೆ ತಾನೆ? ನಾನು ನೋಡಿದೀನಿ. ಚಾನ್ಸೇ ಇಲ್ಲ. 3 ಹೊತ್ತು ನನ್ನ ಬಗ್ಗೆನೆ ಯೋಚನೆ ಮಾಡ್ತಿದ್ಯಾ, ಅದಕ್ಕೆ ಯಾವಾಗ್ಲೂ ನಿನ್ ಕನ್ಸಲ್ಲಿ ನಾನೇ ಬರೋದು ಅನ್ಸುತ್ತೆ. ಮಾವ, ಹೌದಾ? ಏ ಇಲ್ಲ ದಿವ್ಯಾ. ಇಲ್ಲ ರುಕ್ಕು. ನೋಡ್ದ್ಯಾನೆ, ಅವನ್ ಬಾಯಲ್ಲಿ ಇನ್ನೂ ನನ್ನ ಹೆಸರೇ ಬರ್ತಾ ಇರೋದು. ಇವಳು ಸುಮ್ಮನೆ ಏನೇನೋ ಹೇಳ್ತಿದ್ದಾಳೆ. ಅಜ್ಜಿ, ನೀವ್ ನನ್ನ ನಂಬೇಕು. ಅತ್ತೆ, ನೀವು ಅಷ್ಟೇ. ಇವಳು ಇಲ್ಲೇ ಮಲಗಿದ್ಲು, ಈ ಪ್ಲೇಟ್ ಚೇಂಜ್ ಮಾಡ್ತಿದ್ದಾಳೆ. ಏನಾಗಿದೆ ಮಾವ ನಿನ್ಗೆ? ಅವಳು ಜೊತೆ ಇರೋ ತರ ಕಲ್ಪನೆ ಮಾಡ್ಕೊಂಡ್ಯಾ ಹೇಗೆ? ಏ ಇಲ್ಲ ರುಕ್ಕು, ನಿಜ ಹೇಳಿದ್ರೆ ಯಾಕೆ ನೀನ್ ನನ್ನ ನಂಬ್ತಾ ಇಲ್ಲ? ಸೋಕೆ ಬಾಲ, ನಿನ್ ಮನ್ಸಲ್ಲಿ ನಾನೇ ಇದ್ದೀನಿ, ಅದಕ್ಕೆ ಹಿಂಗೆಲ್ಲ ಆಗ್ತಾ ಇದೆ. ಚಲ್.
ಸಾರಿ ಮೇಡಮ್, ನನ್ನಿಂದ ನಿಮ್ಗೆ ಅವಮಾನ ಆಗಾಗಾಯ್ತು. ಅದು ಹೇಗ್ರಿ? ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇತ್ಕೊಂಡು ಸತ್ ಹೆಣದ ಥರ ಇರ್ತೀರಲ್ಲ, ರಕ್ತ ಕುದಿಯಲ್ವಾ ನಿಮಗೆ? ಆ ಕಾರ್ಪೊರೇಟ್ರು ಅಷ್ಟೆಲ್ಲ ಅಂತಿದ್ರು ಸುಮ್ಮನೆ ಇದ್ರಲ್ರಿ. ನಿಮಗಂದ್ರೂ ಓಕೆ, ನೀವು ಅವ್ರ ಹತ್ರ ದುಡ್ಡು ತಿಂತಿದ್ದೀರಾ ಅಂತ ಅಂದ್ಕೊಳ್ಳೋಣ, ಆದ್ರೆ ಅವ್ರು ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ನ ಸೇರ್ಸ್ ಹೇಳ್ತಿದ್ರು ಸುಮ್ಮನೆ ಇದ್ರಲ್ರಿ. ಏನು ಅನ್ನಿಸ್ಲಿಲ್ವೇನ್ರಿ ನಿಮ್ಗೆ? ಒಂದು ತಿಳ್ಕೊಳ್ಳಿ, ಎಂಜಿಲ್ ಕಾಸ್ ತಿಂದ ಮೇಲೆ ಸ್ವಾಭಿಮಾನ ಅನ್ನೋದು ಸತ್ ಹೋಗುತ್ತೆ. ಸಾರಿ ಮೇಡಮ್, ನಾನು ಮಾಡಿದ ತಪ್ಪೆ. ನಾನು ಹಾಗೆ ಮಾಡಬಾರ್ದಾಗಿತ್ತು. ಮೇಡಮ್, ನಾನು ತಪ್ಪು ತಿದ್ಕೊಳ್ಳೋಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಡಿ ಮೇಡಮ್. ನಾನು ಪ್ರೂವ್ ಮಾಡ್ಕೋತೀನಿ. ಅದಕ್ಕೋಸ್ಕರ ನಾನು ಏನು ಮಾಡೋದಕ್ಕೂ ರೆಡಿ ಮೇಡಮ್. ನಿಮ್ಮನ್ನು ನಂಬೋದಾ? ಖಂಡಿತ ಮೇಡಮ್, ನಮ್ಮ ತಾಯಿ ಮೇಲೆ ಆಣೆ ಮೇಡಮ್. ಡಿಪಾರ್ಟ್ಮೆಂಟ್ ಕೊಡೋ ಸಂಬಳಕ್ಕೆ ಇನ್ನು ಮುಂದೆ ನಿಯತ್ತಾಗಿರ್ತೀನಿ ಮೇಡಮ್. ಬೆಂಗಳೂರಿನಲ್ಲಿ ಎಷ್ಟೊಂದು ಜನ ಒಳ್ಳೆ ಕಾರ್ಪೊರೇಟರ್ಗಳಿದ್ದಾರೆ, ಆದರೆ ಇಂಥ ಕೆಲವರಿಂದ ಎಲ್ಲರಿಗೂ ಕೆಟ್ಟ ಹೆಸರು. ಇಂಥವ್ರನ್ನ ನಾವು ಸುಮ್ಮನೆ ಬಿಡಬಾರ್ದು. ಮುನ್ಸ್ವಾಮಿ ಅವರೇ, ಮೇಡಮ್, ಆ ಕಾರ್ಪೊರೇಟರ್ಗೆ ಯಾವ ವೀಕ್ನೆಸ್ಸು ಇಲ್ವಾ? ಯಾಕಿಲ್ಲ ಮೇಡಮ್, ಆ ಕಾರ್ಪೊರೇಟರು ತುಂಬ ಶಾರ್ಟ್ ಟೆಂಪರ್ಡು. ಸುಮ್ಮನೆ ಕೆಣಕಿದ್ರೆ ಸಾಕು ಮೇಡಮ್, ಎದುರುಗಡೆಯವ್ರ ಮೇಲೆ ಯೋಚನೆನೂ ಮಾಡದೆ ಕೈ ಮಾಡಿಬಿಡ್ತಾನೆ. ಅವನ ಕೋಪದಿಂದ ಅವನು ಎಷ್ಟೋ ಸಲ ಮೀಡಿಯಾದವ್ರಿಗೆ ಆಹಾರ ಆಗಿದ್ದಾನೆ. ಇಷ್ಟು ಸಾಕು ಬಿಡಿ ಮುನ್ಸ್ವಾಮಿ ಅವರೇ, ಮುಂದಿನ ನಾನು ನೋಡ್ಕೋತೀನಿ. ಏನು ಮೇಡಮ್, ಕೇಳ್ದೆ ಮತ್ತೆ ಸಾಹೇಬ್ರ ಮನೆಗೆ ಬಂದ್ಬಿಟ್ಟಿದ್ದೀರಾ? ಅವ್ರ ಹತ್ರ ಮಾತಾಡಬೇಕಾಗಿತ್ತು. ಅಪಾಯಿಂಟ್ಮೆಂಟ್ ಇದೆಯಾ? ಏನಾ? ನಾವು ಅಪಾಯಿಂಟ್ಮೆಂಟ್ ತಗೋಬೇಕಾ? ತಗೋಬೇಕ್ರಿ. ನಮ್ಮ ಸಾಹೇಬ್ರೇನು ಬಿಟ್ಟು ಬಿದ್ದಿದ್ದಾರ? ಏನು ಮೇಡಮ್, ಮತ್ತೆ ನಮ್ಮನೆ ಕಡೆಯವ್ರಿಗೂ ದಯ ಮಾಡಿಸ್ಬಿಟ್ಟಿದ್ದೀರಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.